ಶಿಗ್ಗಾವಿ ಸಮರದಲ್ಲಿ ಮಾಜಿ ಸಿಎಂಗೆ ಭಾರಿ ಮುಖಭಂಗ. ಬಿಜೆಪಿ ಭದ್ರಕೋಟೆಯಲ್ಲಿ ಬೊಮ್ಮಾಯಿ ಪುತ್ರನಿಗೆ ಸೋಲಿನ ನಿರಾಸೆಯಿಂದ ಕ್ಷೇತ್ರದಲ್ಲಿ ಕಾಣಿಸದ ಮಾಜಿ ಸಿಎಂ. ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂತ ನಿರೀಕ್ಷೆ ಇಟ್ಟಿದ್ರು ಬೊಮ್ಮಾಯಿ. ಶಿಗ್ಗಾವಿ ಕ್ಷೇತ್ರದಲ್ಲಿ ಭರತ್ ಬೊಮ್ಮಾಯಿ ಕೂಡ ನಾಪತ್ತೆಯಾಗಿದ್ದಾರೆ. ರಿಸಲ್ಟ್ ದಿನ ಮತ ಎಣಿಕೆ ಕೇಂದ್ರದಲ್ಲಿ ಕಾಣಿಸಿಕೊಂಡಿದ್ರು, ಆದ್ರೆ ಇದೀಗ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಬೊಮ್ಮಾಯಿ, ಆದ್ರೆ ಹೀನಾಯವಾಗಿ ಸೋಲಾಗಿದೆ. ಶಿಗ್ಗಾವಿ ಕ್ಷೇತ್ರದಲ್ಲಿ ಭರತ್ ಬೊಮ್ಮಾಯಿ ಕೂಡ ಎಲ್ಲೂ ಕಾಣ್ತಾ ಇಲ್ಲ, ನಾಪತ್ತೆ ಆಗಿದ್ದಾರೆ. ರಿಸಲ್ಟ್ ದಿನ ಮತ ಎಣಿಕೆ ಕೇಂದ್ರದಲ್ಲಿ ಇವರು ಕಾಣಿಸಿಕೊಂಡಿದ್ರು, ಆ ಬಳಿಕ ಎಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ. ರಾಜಕೀಯ ಬಿಟ್ಟು ಮತ್ತೆ ಎಲ್ಲಿ ಹೋದ್ರು ಅನ್ನೋದು ಇದೀಗ ಪ್ರಶ್ನೆಯಾಗಿ ಮೂಡ್ತಾ ಇದೆ. 20 ವರ್ಷದಿಂದ ಬಿಜೆಪಿಯ ಭದ್ರಕೋಟೆಯಾಗಿತ್ತು ಶಿಗ್ಗಾವಿ. ಹಾಗಾಗಿ ಎಲ್ಲರಿಗೂ ಒಂದು ಓವರ್ ಕಾನ್ಫಿಡೆನ್ಸ್ ಇತ್ತು, ಭರತ್ ಬೊಮ್ಮಾಯಿ ಗೆದ್ದೇ ಗೆಲ್ತಾರೆ ಅಂತ ಹೇಳಿ. ಚನ್ನಪಟ್ಟಣ ಆಗಿರ್ಬೋದು, ಸಂಡೂರ್ ಆಗಿರ್ಬೋದು, ಈ ಎರಡೂ ಕಡೆ ಪ್ರಚಾರಕ್ಕೆ ಎಲ್ಲಾ ಘಟಾನುಘಟಿ ನಾಯಕರು ಹೋದ್ರು. ಆದ್ರೆ ಶಿಗ್ಗಾವಿಗೆ ಬಿಎಸ್ ಯಡಿಯೂರಪ್ಪ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಬಿಟ್ಟು ಬೇರೆ ಯಾರು ಹೋಗಿರ್ಲಿಲ್ಲ. ಯಾಕೆ ಹೋಗಿರ್ಲಿಲ್ಲ ಅಂತಂದ್ರೆ ಅವರಲ್ಲಿ ಒಂದು ಅಚಲ ನಂಬಿಕೆ, ಗೆದ್ದೇ ಗೆಲ್ತೀವಿ ಅನ್ನುವಂಥದ್ದು. 20 ವರ್ಷದಿಂದ ಕೂಡ ಬಿಜೆಪಿಯ ಭದ್ರಕೋಟೆ ಆಗಿದ್ದಂತಹ ಶಿಗ್ಗಾವಿಯಲ್ಲಿ ಈ ಬಾರಿ ಯಾಸಿರ್ ಖಾನ್ ಪಠಾಣ್ ಗೆದ್ದು ಬೀಗಿದ್ದಾರೆ ಕಾಂಗ್ರೆಸ್ನಿಂದ. ಹಾಗಾಗಿ ಭರತ್ ಬೊಮ್ಮಾಯಿಗೆ ಸೋಲಾಗಿದೆ. ಇದೀಗ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು ಅಥವಾ ಭರತ್ ಬೊಮ್ಮಾಯಿ ಆಗಿರ್ಬೋದು, ಇಬ್ರು ಕೂಡ ಕಾಣಿಸ್ತಾ ಇಲ್ಲ. ಭಾರಿ ಮುಖಭಂಗ ಆಗಿದೆ ಇವರಿಗೆ.